ಐಪಿಎಲ್ ಟಿಕೆಟ್ಗೆ ಶಾಸಕರಿಂದ ಭಾರಿ ಡಿಮ್ಯಾಂಡ್. ಶಾಸಕರಿಗೆ ಟಿಕೆಟ್ ಕೇಳೋದಕ್ಕೆ ಹಕ್ಕಿದೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕೆಎಸ್ಸಿ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಶಾಸಕರಿಗೆ ಟಿಕೆಟ್ ನೀಡೋ ಬಗ್ಗೆ ಯೋಚನೆ ಮಾಡ್ತೀನಿ, ಸರ್ಕಾರ ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಿನ್ನೆ ಕಲಾಪದಲ್ಲೂ ಐಪಿಎಲ್ ಟಿಕೆಟ್ನ ಬಗ್ಗೆ ಭಾರಿ ಚರ್ಚೆ ಆಯಿತು. ಶಾಸಕರ ಕುಟುಂಬಕ್ಕೆ ತಲಾ 5 ಐಪಿಎಲ್ ಟಿಕೆಟ್ ಬೇಕು, ಸಾಮಾನ್ಯ ಜನರ ಜೊತೆ ನಾವು ಕ್ಯೂ ನಿಲ್ಲಬೇಕಾ ಅಂತ ಕಾಶಪ್ಪನವರು ಕೇಳಿದ್ರು. ಶಾಸಕರ ಕುಟುಂಬಕ್ಕೆ ತಲಾ 4 ಟಿಕೆಟ್ ಕೊಡಿಸಿ ಅಂತ ಸ್ಪೀಕರ್ ಕೇಳಿದ್ರು. ಇದಕ್ಕೆ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೆಎಸ್ಸಿ ಅಧ್ಯಕ್ಷರ ಜೊತೆ ನಾನು ಮಾತಾಡ್ತೀನಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I'm on the job. But Mr. I don't let Mr. Tejasvi Surya give their gnan to their party members, not to me. Of course, ಅದಕ್ಕೆ ನಾನು ಹೇಳೋದಕ್ಕೆ ಏನು ಹೊರಟಿದ್ದೆ ಅಂದರೆ, ಈಗ ಅವರು ಕೇಳೋದಕ್ಕೆ ತಪ್ಪಿಲ್ಲ, ಸದನದಲ್ಲಿ ಅವರು ಕೇಳಿರೋದು ತಪ್ಪಿಲ್ಲ. ಆದರೆ KSCನವರಾಗಲಿ RCBನವರಾಗಲಿ ಯಾವ ರೀತಿ ಅದನ್ನು ಮಾಡ್ತಾರೆ ಅಥವಾ ಯಾವ ರೀತಿ ಟಿಕೆಟ್ಸ್ನಾಗಲಿ ಅಥವಾ ಪಾಸಸ್ ಆಗಲಿ ಕೊಡೋದಕ್ಕೆ ಅವರು ಕ್ರಮ ತಗೋಬೇಕು. ನಿನ್ನೆ ಕಲಾಪದಲ್ಲೂ ಐಪಿಎಲ್ ಟಿಕೆಟ್ನ ಬಗ್ಗೆ ಚರ್ಚೆ ಆಯಿತು. ಕಲಾಪದಲ್ಲಿ ಕಾಶಪ್ಪನವರು ಏನು ಹೇಳಿದ್ರು ಬನ್ನಿ ನೋಡೋಣ. ಯಾವ ಗ್ಯಾಲರಿ ಗೊತ್ತಾ ಟಿಕೆಟ್ ಸರ್, MLAಗಳಿಗೆ ಒಂದು ಟಿಕೆಟ್ ಕೊಡ್ತಾರೆ. ಅದು ಯಾವ ಗ್ಯಾಲರಿ ಗೊತ್ತಾ? ಕೆಳಗಡೆ ಅಲ್ಲಿ ಇವರು ಹೋಗೋ ಕಡೆ ಕುತ್ಕೋಬೇಕು ನಾವು ಹೋಗಿ. ಮೊದಲೆಲ್ಲ ಇತ್ತು ಸರ್, 2 ಟಿಕೆಟ್ ಕೊಡ್ತಾ ಇದ್ರು ಕಡ್ಡಾಯವಾಗಿ. ಅಲ್ಲ, 2 ಟಿಕೆಟ್ ಕೊಡ್ತಾ ಇದ್ರು. MLAಗಳಿಗೆ ಒಂದು ಕುಂದ್ರಕ್ಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್. ಏನು ನಾವು ನಮ್ಮ ಮಕ್ಕಳು ಹೋಗ್ಬೇಕಂತಾರೆ, ನಮ್ಮ ಮನೇಲಿ ಹೋಗ್ಬೇಕಂತಾರೆ, ಅವ್ರಿಗೆಲ್ಲ ಅವಕಾಶ ಬೇಡವಾ? ಇಷ್ಟು ಸುಂದರವಾಗಿ ಬೆಂಗಳೂರು ಮಾಡ್ತಾ ಇದ್ರಿ ನೀವು. ಅದು ಸ್ಟೇಡಿಯಂ ಕೂಡ ಮಾಡಿ ಹೊಸದು, ಬಟ್ ಇಲ್ಲಿ ಟಿಕೆಟ್ ಆದರೂ ಕೊಡ್ಸೋಕೆ ಹೇಳಿ ಸರ್. ಎಷ್ಟು ಜನ ನಾವು ಹೋಗ್ಬೇಕು ಅಂತೀವಿ, ನಮ್ಗೆ ಅಲ್ಲಿ ಹೋಗಕ್ಕೆ ಹೋದ್ರೆ ಮರ್ಯಾದೆ ಇಲ್ಲ. ಅಲ್ಲಿ ಹೋಗಿ ಎಲ್ಲೋ ಕೊಡಿಸ್ತಾರೆ ನಮ್ಮನ್ನು. ಕೆಳಗಡೆ ಹೋಗಿ ಒಂದು ಸಪ್ರೇಟ್ ಲಾಂಚ್ ಮಾಡಿ ನಮಗೆ MLAಗಳಿಗೆ ಮಂತ್ರಿಗಳಿಗೆ ಕೊಡೋಕೆ ಒಂದು ಅವಕಾಶ ಮಾಡಿ ಕೊಡಿಸಿ ಸರ್ ದಯವಿಟ್ಟು. ಸಭಾಧ್ಯಕ್ಷರೇ, ತಾವು ಇದಕ್ಕೆ ದೊರೆ ಹೇಳಪ್ಪ ಇನ್ನೊಂದ್ಸರಿ. ಅಲ್ಲ, ಟಿಕೆಟು ಎಲ್ಲರಿಗೂ 2 ಟಿಕೆಟ್ ಒಂದು 5 ಟಿಕೆಟ್ ಕೊಡೋಕೆ ಹೇಳಿ ಸರ್. ಬ್ಲ್ಯಾಕ್ ಅಲ್ಲಿ ಮಾರ್ಕೊಂತಾರೆ ಟಿಕೆಟ್ಗಳನ್ನ. ಇಲ್ಲಿ ನಮಗೆ ಕೊಡಲ್ಲ MLAಗಳಿಗೆ. ಗೌರವ ಇಲ್ವಾ ಸರ್ಕಾರಕ್ಕೆ MLAಗಳಿಗೆ? ಎಂಟೈರ್ ಒಂದು ನಿಮಿಷ ಸರ್, ದುಡ್ಡು ಕೊಡ್ತಿರ್ಬೇಕಾದ್ರೆ ಸರ್, ಒಂದು ನಿಮಿಷ ದುಡ್ಡು ಕೊಡ್ತೀರಿ, ಏನು ಫ್ರೀ ಆಗಿ ಏನು ಕೊಡೋದು ಬೇಡ. ಅವ್ರೇನು ಸರ್ ದುಡ್ಡು ಕೊಡ್ತೀರಿ, ಸಿಗಲ್ಲ ಸರ್. ಬ್ಲಾಕ್ ಅಲ್ಲಿ ತಗೋಬೇಕು 20,000. ಆಯ್ತಪ್ಪ, ನಾನು ಟಿಕೆಟ್ ಕೊಡಿಸಿ ಸರ್ ನಮಗೆ. ಆಯ್ತು, ಆಮೇಲೆ ಸರ್ ಒಂದು ನಿಮಿಷ ಟಿಕೆಟ್ ಇಲ್ಲಾಗಲ್ಲ ಅಧ್ಯಕ್ಷ, ಇಲ್ಲಾಗ ಆಮೇಲೆ ಏನು ಒಂದು ಎತ್ತಿದ್ದಾರೆ ಟಿಕೆಟ್ ಬಗ್ಗೆ ಕ್ಯಾಮ್, ಇದರ ಬಗ್ಗೆ ಸರ್ಕಾರ ಗಂಭೀರವಾದ ಒಂದು ಕರೆಸಿ ಅವ್ರು ಮಾತಾಡಿ ಮಾಡ್ಬೇಕು. ಯಾಕಂತ ಹೇಳಿದರೆ ಅವ್ರು ಈಗೇನು ಮಾಡ್ತಾರೆ, ಆರ್ಡಿನರಿ ಒಂದೊಂದು ಟಿಕೆಟ್ ಕೊಡ್ತಾರೆ. ಯಾಕಂದ್ರೆ ಅವ್ರು ಕೂಡ ಏನು ಹೇಳ್ತಾರೆ, ಎಲ್ಲರೂ ಕೂಡ ಕೂತ್ಕೊಳ್ಳಿ, ನಾವು VIP ಟಿಕೆಟ್ ಕೊಟ್ಟರೆ ಶಾಸಕ ಬರೋದಿಲ್ಲ, ಯಾರ್ಯಾರಿಗೆ ಕೊಡ್ತಾರೆ, ಅಲ್ಲಿ VIP ಯಾರ್ಯಾರು ಇರ್ತಾರೆ, ಆ ಸಂದರ್ಭದಲ್ಲಿ ನಾವು ಅವ್ರು ಬಂದರೆ ನಾವು ಅವರಿಗೆ VIP ಟಿಕೆಟ್ ಕೊಡ್ತೇವೆ ಅಂತೇಳಿ. ಅದು ಅಲ್ಲಿ ಏನಾಗ್ತದೆ, ಶಾಸಕ ಕ್ಯೂಲಿ ನಿಲ್ಲುವಾಗ ಎಂಟ್ರಿ ಮಾಡುವವನು ಯಾರ್ದು ಗೊತ್ತಿಲ್ಲ, ವಾಚ್ಮ್ಯಾನ್ ಇರಲಿ, ಅವ್ರು ಗೌರವ ಕೊಡೋದಿಲ್ಲ, ಇವ್ರಿಗೆ ಬೇರೆ ಮುಂದೆ ಅಭಾಸ ಆಗಿ ಹೋಗಲಿ. ಅದಕ್ಕೆ ಬಹುತೇಕ ಶಾಸಕರು ಹೋಗೋದೇ ಇಲ್ಲ. ಒಂದು ಸ್ಪಷ್ಟವಾಗಿ ತಾವು ಇವತ್ತು ಅವ್ರನ್ನ ಕರೆಸಿ ಅವ್ರಿಗೆ ಹೇಳಬೇಕು, ಶಾಸಕರು ಅವ್ರ ಕುಟುಂಬ ಹೋಗುವಾಗ ಅವ್ರಿಗೇನು VIP ಸ್ಟ್ಯಾಂಡ್ ಇದೆ, ಅದರ ಮಿನಿಮಮ್ 4 ಟಿಕೆಟ್ ಆ ಫ್ಯಾಮಿಲಿ ಅವ್ರು ಕೊಡಲಿ, ಮಿನಿಮಮ್. ಬೇರೆ ಮಾಡಲಿ 5ಕ್ಕೆ. ಮತ್ತು ಅಲ್ಲಿ ಗೌರವಪೂರ್ವಕವಾಗಿ ಕೋರೋಂಥ ಕೆಲಸ ಇವತ್ತು ಆಗಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.